ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಆಗಸ್ಟ್ 2, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಎಕ್ಸಲೆನ್ಸ್ ಐಎಸ್ ಕಡೆಯಿಂದ ಒಂದು ಪ್ರಕಟಣೆ. 2022 ಪ್ರಿಲಿಮ್ಸ್ ಕಮ್ ಮೇನ್ಸ್ ಆಫ್ಲೈನ್ ಬ್ಯಾಚ್ ಆರಂಭ ಆಗ್ತಾ ಇದೆ. ಇದರೊಳಗೆ ಬೇಸಿಕ್ NCERT ಫೌಂಡೇಶನ್ ಕೋರ್ಸ್, ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್, ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಟೆಸ್ಟ್ ಸೀರೀಸ್ ಕೂಡ ಕಂಡಕ್ಟ್ ಮಾಡಲಾಗುತ್ತೆ. ಇನ್ನೊಂದು ನೀವು ಗಮನಿಸಬೇಕಾಗಿರುವಂಥ ವಿಷಯ, ವಿಶೇಷವಾಗಿ ಈ ವರ್ಷ ಎಫರ್ಟ್ಲೆಸ್ EMI ಆಪ್ಷನ್ ಕೂಡ ಅವೈಲೇಬಲ್ ಮಾಡಿಕೊಡಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನೀವು ಇಲ್ಲಿ ಕೊಟ್ಟಿರುವಂಥ ನಂಬರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮೊದಲಿಗೆ ಕಳೆದ ಶುಕ್ರವಾರ ಅಂದರೆ 30th ಜುಲೈ ಸಂಚಿಕೆ ಈ ಪ್ರಶ್ನೆಗೆ ಉತ್ತರವನ್ನು ಚರ್ಚೆ ಮಾಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಆರ್ ಪಾರ್ಟ್ ಆಫ್ ದ ನ್ಯೂ ಕ್ವಾಡ್ರಿಲ್ಯಾಟ್ರಲ್ ಡಿಪ್ಲೊಮ್ಯಾಟಿಕ್ ಪ್ಲಾಟ್ಫಾರ್ಮ್ ಅನೌನ್ಸ್ಡ್ ಬೈ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಟು ಎನ್ಹ್ಯಾನ್ಸ್ ರೀಜನಲ್ ಕನೆಕ್ಟಿವಿಟಿ. ಈಗಾಗಲೇ ಕ್ವಾಡ್ರಿಲ್ಯಾಟ್ರಲ್ ಅಂತ ಇರೋದು ಇಂಡೋ ಪೆಸಿಫಿಕ್ ರೀಜನ್ನ ಫೋಕಸ್ ಮಾಡ್ತಾ ಭಾರತ, ಆಸ್ಟ್ರೇಲಿಯಾ, ಜಪಾನ್ ಹಾಗೂ USA ಫಾರ್ಮ್ ಮಾಡಿರೋದಲ್ವಾ. ಆ ಥರದ ಇನ್ನೊಂದು ಹೊಸ ಕ್ವಾಡ್ರಿಲ್ಯಾಟ್ರಲ್ ಫಾರ್ಮೇಷನ್ ಆಗ್ತಾ ಇದೆ ಟು ಎನ್ಹ್ಯಾನ್ಸ್ ರೀಜನಲ್ ಕನೆಕ್ಟಿವಿಟಿ. ಇದು ಸೆಂಟ್ರಲ್ ಏಷ್ಯಾ ಪ್ರದೇಶಕ್ಕೆ ಯಾವ್ಯಾವ ದೇಶಗಳು ಇದರಲ್ಲಿ ಇರುವಂಥದ್ದು? ಉಜ್ಬೇಕಿಸ್ತಾನ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಕಜಕಿಸ್ತಾನ್ ಹಾಗೂ ತಜಿಕಿಸ್ತಾನ್ ಇಲ್ಲ. ಹಾಗಾಗಿ ಇಲ್ಲಿ ಉತ್ತರ B 2, 3 and 4. ಮುಂದುವರಿತಾ ಇವತ್ತಿನ ದಿನಪತ್ರಿಕೆ ಮೊದಲನೇ ಆರ್ಟಿಕಲ್ ಕಡೆ ಹೋಗೋಣ. ಕ್ಲಿನಿಕಲ್ ಟ್ರಯಲ್ಸ್ ಆಫ್ ಅಶ್ವಗಂಧ ಸೂನ್. ಇದು ನಿಮ್ಮ ಪ್ರಿಲಿಮ್ಸ್, ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಬರುವಂಥದ್ದು. ಅಶ್ವಗಂಧ ಒಂದು ಭಾರತದ ಟ್ರೆಡಿಷನಲ್ ಹರ್ಬ್. ಇದನ್ನು ಇಂಡಿಯನ್ ವಿಂಟರ್ ಚೆರಿ ಅಂತ ಕೂಡ ಕರೀತಾರೆ. ಇದರ ಸೈಂಟಿಫಿಕ್ ನೇಮ್ ವಿದೇನಿಯಾ ಸಾಮ್ನಿಫೆರಾ. ಇದರ ಗುಣಗಳೇನು? ಎನರ್ಜಿ ಬೂಸ್ಟ್ ಮಾಡುತ್ತೆ, ಇಮ್ಯೂನ್ ಸಿಸ್ಟಮ್ನ ಬಲಪಡಿಸುತ್ತೆ, ಸ್ಟ್ರೆಸ್ ರಿಡಕ್ಷನ್ ಮಾಡುತ್ತೆ. ಸೊ ಇಷ್ಟೆಲ್ಲ ಗುಣಗಳನ್ನ ಇಟ್ಕೊಂಡಿರುವಂಥ ಅಶ್ವಗಂಧ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಆಗಿ ಓವರ್ ದ ಕೌಂಟರ್ ಅಂದರೆ ಹಾಗೆ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ಈಗ COVID-19 ಸಿಚುವೇಶನ್ ಅಲ್ಲಿ ಕೊರೋನಾ ವೈರಸ್ನ ವಿಶೇಷತೆ ಏನು? ಇದಕ್ಕೆ ಅಂದರೆ ಈ ಕಾಯಿಲೆಗೆ ಇದೇ ಟ್ರೀಟ್ಮೆಂಟ್ ಅಂತ ಇಲ್ಲ. ಟ್ರೀಟ್ಮೆಂಟ್ ಇದೆ, ಎಫೆಕ್ಟಿವ್ ಅಂದರೆ ಇದೇ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಇಲ್ಲ. ಸೊ ಇಂಥ ಕಾಯಿಲೆಗಳನ್ನ ನಾವು ಮಲ್ಟಿ ಸಿಸ್ಟಮ್ ಡಿಸೀಸ್ ಅಂತ ಕರಿತೀವಿ, ವಿಚ್ ಹ್ಯಾಸ್ ನೋ ಎವಿಡೆನ್ಸ್ ಆಫ್ ಇಟ್ಸ್ ಎಫೆಕ್ಟಿವ್ ಟ್ರೀಟ್ಮೆಂಟ್ ಆರ್ ಮ್ಯಾನೇಜ್ಮೆಂಟ್. ಜಗತ್ತಿಡೀ ಈ ಒಂದು ಕಾಯಿಲೆಯಿಂದ ಬಳಲ್ತಾ ಇರುವಂಥ ಸಮಯದಲ್ಲಿ ಅಶ್ವಗಂಧವನ್ನು ಸೇವಿಸಿದವರ ಮೇಲೆ ಪಾಸಿಟಿವ್ ಎಫೆಕ್ಟ್ ಇದೆ ಅಂತ ನೋಡಲಾಗಿದೆ. ಸೊ ಅದನ್ನು ಸ್ಟಡಿ ಮಾಡೋದಕ್ಕೆ COVID-19 ಇಂದ ರಿಕವರಿ ಆಗೋದಕ್ಕೆ ಅಶ್ವಗಂಧದ ಉಪಯೋಗಗಳೇನು ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಸ್ಟಡಿಯನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಭಾರತದ ಮಿನಿಸ್ಟ್ರಿ ಆಫ್ ಆಯುಷ್ ಕೆಳಗೆ ಇರುವಂಥ ಒಂದು ಅಟಾನಮಸ್ ಬಾಡಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ. ಸೊ ಭಾರತದ ಈ ಸಂಸ್ಥೆ ಹಾಗೂ ಲಂಡನ್ ಸ್ಕೂಲ್ ಆಫ್ ಹೈಜೀನ್ ಅಂಡ್ ಟ್ರಾಪಿಕಲ್ ಮೆಡಿಸಿನ್ ಈ ಎರಡು ಸಂಸ್ಥೆಗಳು ಸೇರಿ ಈ ಒಂದು ಸ್ಟಡಿಯನ್ನು ಮಾಡ್ತಾ ಇದ್ದಾರೆ. ಯುನೈಟೆಡ್ ಕಿಂಗ್ಡಮ್ನ 3 ನಗರಗಳು ಲೆಸ್ಟರ್, ಬರ್ಮಿಂಗ್ಹ್ಯಾಮ್ ಹಾಗೂ ಲಂಡನ್, ಈ 3 ನಗರಗಳ 2,000 ಪಾರ್ಟಿಸಿಪೆಂಟ್ಸ್ ಮೇಲೆ ಈ ಒಂದು ಸ್ಟಡಿಯನ್ನು ಕಂಡಕ್ಟ್ ಮಾಡಲಾಗುತ್ತೆ. ಸೊ ಅಶ್ವಗಂಧ ಸೇವಿಸೋದ್ರಿಂದ ಏನೇನಾಗುತ್ತೆ, ಜೀವನದ ಗುಣಮಟ್ಟದ ಮೇಲೆ ಏನು ಪರಿಣಾಮ ಆಗುತ್ತೆ, ಫಿಸಿಕಲ್ ಹಾಗೂ ಮೆಂಟಲ್ ಹೆಲ್ತ್ ಮೇಲೆ ಏನಾಗುತ್ತೆ, ಏನಾದ್ರು ಅಡ್ವರ್ಸ್ ಆಗುತ್ತಾ ಇವೆಂಟ್ಗಳು, ಈ ರೀತಿ ಒಂದು ಸ್ಟಡಿಯನ್ನು ಕಂಡಕ್ಟ್ ಮಾಡಲಾಗುತ್ತೆ. ನೋಡಿ, ಇಂಥ ಒಂದು ಸ್ಟಡಿಯಿಂದ ನಮಗೆ ಅಂದರೆ ಭಾರತಕ್ಕೆ ಏನು ಉಪಯೋಗ ಆಗುತ್ತೆ? ಅಶ್ವಗಂಧ ಒಂದು ಭಾರತದ ಟ್ರೆಡಿಷನಲ್ ಹರ್ಬ್ ಅಂದಮೇಲೆ ಇಟ್ ಬಿಲಾಂಗ್ಸ್ ಟು ಇಂಡಿಯಾಸ್ ಟ್ರೆಡಿಷನಲ್ ಮೆಡಿಸಿನಲ್ ಸಿಸ್ಟಮ್. ಈ ರೀತಿ ಒಂದು ಟ್ರಯಲ್ನ ಯಶಸ್ಸಿನ ನಂತರ ಇನ್ಫೆಕ್ಷನ್ನ ಪ್ರಿವೆಂಟ್ ಮಾಡೋದಕ್ಕೆ ಮೆಡಿಕಲ್ ಟ್ರೀಟ್ಮೆಂಟಲ್ಲಿ ಅಶ್ವಗಂಧವನ್ನು ಬಳಸ್ಬೋದು ಅನ್ನೋದ್ರ ಬಗ್ಗೆ ಸೈಂಟಿಫಿಕ್ ವ್ಯಾಲಿಡಿಟಿ ಸಿಗುತ್ತೆ. ಪ್ರೂವ್ ಮಾಡಿದಾಗೆ ಸಾಧ್ಯ ಆಗುತ್ತೆ. ನಮ್ಮ ಭಾರತದ ಟ್ರೆಡಿಷನಲ್ ಸಿಸ್ಟಮ್ಗೆ ಇದು ಬೂಸ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಪರೀಕ್ಷೆ ದೃಷ್ಟಿಕೋನದಿಂದ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಎಸ್ಪೆಷಲಿ ನಿಮಗೆ ಅಶ್ವಗಂಧ ಅಂದರೆ ಏನು, ಅದರ ಉಪಯೋಗಗಳೇನು, ಅದರ ಸೈಂಟಿಫಿಕ್ ನೇಮ್ ಎಲ್ಲ ಫ್ಯಾಕ್ಟ್ಸ್ ಗೊತ್ತಿರಬೇಕಾಗತ್ತೆ ಹಾಗೂ ಈ ಟ್ರಯಲ್ ಬಗ್ಗೆ ಡೀಟೇಲ್ಸ್ ಗೊತ್ತಿರಬೇಕಾಗತ್ತೆ. ಮೇನ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಭಾರತದ ಕಾಂಟ್ರಿಬ್ಯೂಷನ್ ಆಗಿ ನೀವು ಇದನ್ನು ನೆನಪಿಟ್ಕೋಬೇಕಾಗತ್ತೆ. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಇಂಡಿಯಾ ಅಂಡ್ ಇಟ್ಸ್ ನೇಬರ್ಹುಡ್ ಅನ್ನೋ ಒಂದು ಏನು ಸಬ್ ಟಾಪಿಕ್ ಇದೆ. ಅದರ ಕೆಳಗೆ ಭಾರತ ಹಾಗೂ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಸಂಬಂಧದ ಬಗ್ಗೆ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಪಾಕಿಸ್ತಾನ್ ಫೈನಲೈಸಸ್ ಬಿಲ್ ಟು ಗ್ರ್ಯಾಂಡ್ ನ್ಯೂ ಸ್ಟೇಟಸ್ ಟು ಗಿಲ್ಗಿಟ್ ಬಲ್ತಿಸ್ತಾನ್ ರಿಪೋರ್ಟ್. ಸೊ ಗಿಲ್ಗಿಟ್ ಬಲ್ತಿಸ್ತಾನ್ ಅಂದರೆ ಎಲ್ಲಿದೆ ಅಂತ ಮೊದಲು ತಿಳ್ಕೊಳ್ಳೋಣ. ಇಲ್ಲಿ ಪಾಕಿಸ್ತಾನ್ ಮ್ಯಾಪ್ ನೋಡೋದಾದ್ರೆ ಮೇಲಿನ ಪ್ರದೇಶ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಗಿಲ್ಗಿಟ್ ಬಲ್ತಿಸ್ತಾನ್. ಭಾರತದ ಮ್ಯಾಪಲ್ಲಿ ನೋಡೋದಾದ್ರೆ ನಾವೇನು ಇಲ್ಲಿ ಗಿಲ್ಗಿಟ್ ಬಲ್ಟಿಸ್ತಾನ್ ಅಂತ ನೋಡ್ತಾ ಇದ್ವಿ. ಈ ಪ್ರದೇಶ ಇಲ್ಲಿ ಕೆಳಗೆ ಏನಿದೆ ಈ ಪ್ರದೇಶವನ್ನ ಆಜಾದ್ ಕಾಶ್ಮೀರ್ ಅಂತ ಕರೀತಾರೆ. ಇದು ಗಿಲ್ಗಿಟ್ ಬಲ್ತಿಸ್ತಾನ್. ಸೊ ಜಮ್ಮು ಅಂಡ್ ಕಾಶ್ಮೀರ್ ಲಡಾಖ್ನ ಮೇಲಿರುವಂಥ ಪ್ರದೇಶ. ಇಲ್ಲಿ ಇರುವಂಥದ್ದು ಶಕ್ಸ್ಕಮ್ ವ್ಯಾಲಿ. 1963 ಅಲ್ಲಿ ಪಾಕಿಸ್ತಾನ್ ಕೆಳಗೆ ಇದ್ದಿದ್ದು ಈ ಪ್ರದೇಶವನ್ನು ಪಾಕಿಸ್ತಾನ್ ಚೈನಾಗೆ ನೀಡಿದೆ. ಇಲ್ಲಿರುವಂಥದ್ದು ಅಕ್ಸೈ ಚನ್, ಇಲ್ಲಿ ಇರುವಂಥದ್ದು ಸಿಯಾಚಿನ್ ಗ್ಲೇಷಿಯರ್, ಇಲ್ಲಿರುವಂಥದ್ದು ಲಡಾಖ್ ಪ್ರದೇಶ. ಸೊ ಇದರ ಮೇಲಿರುವಂಥ ಗಿಲ್ಗಿಟ್ ಬಲ್ತಿಸ್ತಾನ್ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇರೋದು. ನೋಡಿ, ಈ ಪ್ರದೇಶದಲ್ಲಿ ಸಾಕಷ್ಟು ಡಿಸ್ಪ್ಯೂಟೆಡ್ ಟೆರಿಟರೀಸ್ ಇದೆ. ಸೊ ಹಾಗಾಗಿ ಇನ್ನೊಮ್ಮೆ ಇದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಇಲ್ಲಿ ಅಕ್ಸೈ ಚಿನ್ ಪ್ರದೇಶ ಹಾಗೂ ಶಕ್ಸ್ಕಮ್ ವ್ಯಾಲಿ ಪ್ರದೇಶ ಏನಿದೆ, ಎರಡು ಪ್ರಸ್ತುತ ಚೈನಾದ ಕೆಳಗೆ ಇರುವಂಥದ್ದು. ಭಾರತ ಕ್ಲೇಮ್ ಮಾಡುವಂಥದ್ದು ಇಲ್ಲಿ ಗಿಲ್ಗಿಟ್ ಬಲ್ತಿಸ್ತಾನ್ ಹಾಗೂ ಆಜಾದ್ ಕಾಶ್ಮೀರ್ ಪ್ರದೇಶ ಏನಿದೆ, ಪ್ರಸ್ತುತ ಪಾಕಿಸ್ತಾನ್ ಕೆಳಗೆ ಇರುವಂಥದ್ದು. ಇದನ್ನ ಭಾರತ ಕ್ಲೇಮ್ ಮಾಡುತ್ತೆ. ಜಮ್ಮು ಅಂಡ್ ಕಾಶ್ಮೀರ್ ಲಡಾಖ್ ಪ್ರದೇಶ ಭಾರತದ ಕೆಳಗಡೆ ಇದೆ. ಜಮ್ಮು ಅಂಡ್ ಕಾಶ್ಮೀರ್ ಹಾಗೂ ಈ ಸಿಯಾಚಿನ್ ಗ್ಲೇಷಿಯರ್ ಇದಿಷ್ಟು ಪ್ರದೇಶವನ್ನ ಪಾಕಿಸ್ತಾನ್ ಕ್ಲೇಮ್ ಮಾಡುತ್ತೆ.
ಯಾಕೆ ಪಾಕಿಸ್ತಾನ ಹೀಗೆ ಈ ಪ್ರದೇಶಕ್ಕೆ ಕ್ಲೇಮ್ ಮಾಡುತ್ತೆ? ಈಗ ಭಾರತ ಮತ್ತು ಪಾಕಿಸ್ತಾನ ಎರಡರ ರಚನೆ ಆಗ್ತಾ ಇರ್ಬೇಕಾದ್ರೆ ಜಮ್ಮು ಅಂಡ್ ಕಾಶ್ಮೀರ್ ಪ್ರದೇಶದಲ್ಲಿ ಹರಿ ಸಿಂಗ್ ಅನ್ನುವಂಥ ರಾಜ ಇರ್ತಾರೆ. ಇವರು ಇಂಡಿಪೆಂಡೆಂಟ್ ಇರ್ತಾರೆ. ಭಾರತ ಹಾಗೂ ಪಾಕಿಸ್ತಾನ ಈ ಎರಡೂ ದೇಶಗಳಿಂದ ಪ್ರೆಷರ್ನ ಅವರು ಅನುಭವಿಸ್ತಾ ಇರ್ತಾರೆ, ಅಂದರೆ ಯಾವ ದೇಶವನ್ನು ಸೇರ್ಕೋಬೇಕು ಅಂತ. ಆದರೆ ಅವರು ಅದನ್ನು ಡಿಲೇ ಮಾಡ್ತಾ ಇರ್ತಾರೆ. ಅದರ ಮಧ್ಯದಲ್ಲಿ ಪಾಕಿಸ್ತಾನ್ ಅಲ್ಲಿರುವಂಥ ಪಾಕಿಸ್ತಾನ್ ಟ್ರೈಬ್ಸ್ ಹಾಗೂ ಪಾಕಿಸ್ತಾನ್ ಸೋಲ್ಜರ್ಸ್ ಏನಿದ್ದಾರೆ ಅವರು ಈ ಜಾಗದ ಮೇಲೆ ಆಕ್ರಮಣ ಮಾಡ್ತಾರೆ. ಈ ಕಾರಣದಿಂದಾಗಿ ಹರಿ ಸಿಂಗ್ ಭಾರತದ ಜೊತೆ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ನ ಸೈನ್ ಮಾಡ್ತಾರೆ. ಈ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಒಂದು ಲೀಗಲ್ ಡಾಕ್ಯುಮೆಂಟ್. ಈಗ ಭಾರತದ ರಚನೆ ಯಾವಾಗ ಆಗ್ತಾ ಇತ್ತು 1947 ಅವಾಗ ಪ್ರಿನ್ಸ್ಲಿ ಸ್ಟೇಟ್ಸ್ ಹಾಗೂ ಅಲ್ಲಿಯ ರಾಜರು ಇದ್ರಲ್ವಾ, ಆ ರಾಜರು ಈ ಲೀಗಲ್ ಡಾಕ್ಯುಮೆಂಟ್ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ನ ಸೈನ್ ಮಾಡೋದ್ರ ಮುಖಾಂತರ ಭಾರತವನ್ನು ಹಾಗೂ ಅವರ ಕೆಳಗಡೆ ಇರುವಂಥ ಪ್ರದೇಶ ಭಾರತಕ್ಕೆ ಸೇರ್ಕೋತಾ ಇತ್ತು. ಸೊ ಇದನ್ನ ಹರಿ ಸಿಂಗ್ ಅವರು ಸೈನ್ ಮಾಡಿ ಕಾಶ್ಮೀರ್ನ ಲಿಬರೇಟ್ ಮಾಡೋದಕ್ಕೆ ಭಾರತದ ಸಹಾಯವನ್ನು ತಗೊಳ್ತಾರೆ. ನಂತರ ಈ ವಿವಾದವನ್ನು ಭಾರತ ಯುನೈಟೆಡ್ ನೇಷನ್ಸ್ಗೆ ತಗೊಂಡು ಹೋಗುತ್ತೆ. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಇದನ್ನ ರಿಸಾಲ್ವ್ ಮಾಡಿಕೊಡಿ ಅಂತ ಕೇಳ್ಕೊಳುತ್ತೆ. ಅದರ ಪ್ರಕಾರ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ರೆಸಲ್ಯೂಷನ್ ಪಾಸ್ ಆಗುತ್ತೆ. ಅದರ ಪ್ರಕಾರ ಪಾಕಿಸ್ತಾನ ಸರ್ಕಾರ ಏನು ಪ್ರೋ ಪಾಕಿಸ್ತಾನ್ ಟ್ರೈಬ್ಸ್ ಮುಂಚೆ ಹೋಗಿದ್ವು ಅವ್ರನ್ನೆಲ್ಲ ಹಿಂಪಡಿಬೇಕು, ಹಾಗೂ ಪಾಕಿಸ್ತಾನ್ ನ್ಯಾಷನಲ್ಸ್ ಯಾರು ಅಲ್ಲಿ ಹೋಗಿ ನೆಲೆಸಿದ್ರು ಫಾರ್ ದ ಪರ್ಪಸ್ ಆಫ್ ಫೈಟಿಂಗ್ ಅವ್ರನ್ನೆಲ್ಲ ಹಿಂಪಡಿಬೇಕಾಗಿತ್ತು. ಅದಕ್ಕೆ ಬದಲಾಗಿ ಭಾರತ ಸರ್ಕಾರ ತನ್ನ ಫೋರ್ಸಸ್ ಏನು ಈ ಪ್ರದೇಶದಲ್ಲಿ ಇಟ್ಕೊಂಡಿತ್ತು ಅದನ್ನು ಮಿನಿಮಮ್ ಸ್ಟ್ರೆಂತ್ಗೆ ರೆಡ್ಯೂಸ್ ಮಾಡಬೇಕಾಗಿತ್ತು. ಹೀಗೆ ಶಾಂತಿ ಹಾಗೂ ಯುದ್ಧ ವಿರಾಮ ಬಂದ ನಂತರ ಈ ಒಂದು ಪ್ರದೇಶದಲ್ಲಿ ಪ್ಲೆಬಿಸೈಟ್ನ ಹೋಲ್ಡ್ ಮಾಡಬೇಕಾಗಿತ್ತು. ಅಂದರೆ ಪ್ಲೆಬಿಸೈಟ್ ಅಂದರೆ ಅಲ್ಲಿ ಏನು ಎಲೆಕ್ಟೋರೇಟ್ ಅಂದರೆ ಎಲೆಕ್ಷನ್ಸಲ್ಲಿ ಪಾಲ್ಗೊಳ್ಳೋ ಅಂಥ ಜನರೇನಿರ್ತಾರೆ ಒಂದು ಪ್ರದೇಶದಲ್ಲಿ ಅದನ್ನು ಎಲೆಕ್ಟೋರೇಟ್ ಅಂತ ಕರೆಯಲಾಗುತ್ತೆ. ಸೊ ಈ ಪ್ರದೇಶದ ಎಲೆಕ್ಟೋರೇಟ್ ಏನಿದ್ರು ಅವರು ಭಾರತವನ್ನು ಸೇರಬೇಕು ಪಾಕಿಸ್ತಾನ ಸೇರಬೇಕು ಅನ್ನೋ ಪ್ರಶ್ನೆಗೆ ಡೈರೆಕ್ಟಾಗಿ ವೋಟ್ ಮಾಡಬೇಕಾಗಿತ್ತು. ಯುದ್ಧ ವಿರಾಮದ ಸಮಯದಲ್ಲಿ ಯಾವ ಲೈನ್ ಇರುತ್ತೆ, ಯಾವ ಗಡಿ ಇರುತ್ತೆ ಎರಡು ದೇಶಗಳ ಮಧ್ಯ, ಅದನ್ನ ಸೀಸ್ ಫೈರ್ ಲೈನ್ ಅಂತ ಕರೆಯಲಾಗುತ್ತೆ. ಇಲ್ಲಿ ಶಾಂತಿಯನ್ನು ಕಾಪಾಡ್ಕೊಳ್ಳೋ ಕಾರಣದಿಂದ ಯುನೈಟೆಡ್ ನೇಷನ್ಸ್ ಮಿಲಿಟರಿ ಅಬ್ಸರ್ವರ್ ಗ್ರೂಪ್ ಫಾರ್ ಇಂಡಿಯಾ ಅಂಡ್ ಪಾಕಿಸ್ತಾನ ಅಂತ ರಚನೆ ಕೂಡ ಆಗುತ್ತೆ. ಆದರೆ UNSC ಈ ರೆಸಲ್ಯೂಷನ್ ಪ್ರಕಾರ ಭಾರತ ಪಾಕಿಸ್ತಾನ ಏನು ಮಾಡಬೇಕಾಗಿತ್ತು ಹಾಗೆ ನಡ್ಕೊಳ್ಳೋದಿಲ್ಲ, ಹಾಗಾಗಿ ಪ್ಲೆಬಿಸೈಟ್ನ ಸಂದರ್ಭ ಕೂಡ ಬರೋದಿಲ್ಲ. ಆದರೆ ಯುದ್ಧ ವಿರಾಮದ ವೇಳೆಗೆ ಏನು ಸೀಸ್ ಫೈರ್ ಲೈನ್ ಗಡಿ ಏನು ಫಾರ್ಮ್ ಆಗಿರುತ್ತೆ ಅದೇನೇ ನಂತರ ಲೈನ್ ಆಫ್ ಕಂಟ್ರೋಲ್ ಆಗುತ್ತೆ. ಸೊ ಈ ಸಮಯದಲ್ಲಿ ಪಾಕಿಸ್ತಾನ ಕೆಳಗೆ ಯಾವ ಪ್ರದೇಶಗಳಿದ್ವು, ಭಾರತದ ಕೆಳಗಡೆ ಯಾವ ಪ್ರದೇಶಗಳಿದ್ವು ಅದು ಹಾಗೆ ಉಳಿತವೆ. ಲೈನ್ ಆಫ್ ಕಂಟ್ರೋಲ್ನ ಈ ಕಡೆ ಗಿಲ್ಗಿಟ್ ಬಲ್ತಿಸ್ತಾನ್ ಹಾಗೂ ಆಜಾದ್ ಕಾಶ್ಮೀರ್ ಪಾಕಿಸ್ತಾನ ಕಡೆ ಉಳಿಯುತ್ತೆ. ಈ ಎರಡು ಜಾಗಗಳು ಜಮ್ಮು ಕಾಶ್ಮೀರ್ ಹಾಗೂ ಲಡಾಖ್ ಭಾರತದ ಕಡೆ ಉಳಿಯುತ್ತೆ. ಪಾಕಿಸ್ತಾನಲ್ಲಿ ಒಟ್ಟಾರೆ 4 ಪ್ರಾವಿನ್ಸ್ಗಳು ಇದೆ. ಬಲೂಚಿಸ್ತಾನ್, ಸಿಂಧ್, ಪಂಜಾಬ್, ಖೈಬರ್ ಪಖ್ತೂನ್ವಾ. ಈಗ ನಾವೇನು ಚರ್ಚೆ ಮಾಡ್ತಾ ಇದ್ವಿ ಗಿಲ್ಗಿಟ್ ಬಲ್ತಿಸ್ತಾನ್ ಅಂತ, ಈ ಪ್ರದೇಶಕ್ಕೆ ಪ್ರಾವಿನ್ಷಿಯಲ್ ಸ್ಟೇಟಸ್ನ ಪಾಕಿಸ್ತಾನ ಕೊಡ್ತಾ ಇದೆ. 2019 ಭಾರತ ಜಮ್ಮು ಅಂಡ್ ಕಾಶ್ಮೀರ ಹಾಗೂ ಲಡಾಖ್ ಈ ಪ್ರದೇಶವನ್ನು ಯೂನಿಯನ್ ಟೆರಿಟರಿ ಆಗಿ ಡಿಕ್ಲೇರ್ ಮಾಡ್ತು ಅಲ್ವಾ. ಪಾಕಿಸ್ತಾನ ದೃಷ್ಟಿಯಿಂದ ಇದು ತಾನು ಕ್ಲೇಮ್ ಮಾಡ್ತಿರೋಂಥ ಟೆರಿಟರಿ. ಆಬ್ವಿಯಸ್ಲಿ ಇದನ್ನು ತುಂಬಾ ವಿರೋಧಿಸ್ತು. ಜಮ್ಮು ಅಂಡ್ ಕಾಶ್ಮೀರ್ ಹಾಗೂ ಲಡಾಖಿಗೆ ಯೂನಿಯನ್ ಟೆರಿಟರಿ ಸ್ಟೇಟಸ್ ಕೊಟ್ಟಂತಹ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇರ್ಬೇಕಾದ್ರೆ ಈ ಪ್ರದೇಶಗಳನ್ನ ಸೇರಿಸಿ ಮ್ಯಾಪನ್ನು ಕೂಡ ಪಾಕಿಸ್ತಾನ ರಿಲೀಸ್ ಮಾಡಿತ್ತು. ಈಗ ಗಿಲ್ಗಿಟ್ ಬಲ್ತಿಸ್ತಾನ್ ಪ್ರದೇಶ ಏನಿದೆ ಇದು ಭಾರತ ಕ್ಲೇಮ್ ಮಾಡ್ತಾ ಇರೋದು. ಇದಕ್ಕೆ ಪಾಕಿಸ್ತಾನ್ ಪ್ರಾವಿನ್ಷಿಯಲ್ ಸ್ಟೇಟಸ್ನ ಈಗ ಕೊಡ್ತಾ ಇದೆ ಅಂದರೆ ಆಬ್ವಿಯಸ್ಲಿ ಇದಕ್ಕೆ ಭಾರತ ಕೂಡ ತುಂಬಾ ವಿರೋಧಿಸುತ್ತೆ. ಅದರ ಬಗ್ಗೆ ಒಂದು ಸ್ಪಷ್ಟ ಸ್ಟ್ಯಾಂಡನ್ನು ಇಲ್ಲಿ ಭಾರತ ಕೊಡ್ತಾ ಇದೆ. ಎಂಟೈರ್ ಯೂನಿಯನ್ ಟೆರಿಟರೀಸ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಅಂಡ್ ಲಡಾಖ್ ಇನ್ಕ್ಲೂಡಿಂಗ್ ದ ಏರಿಯಾಸ್ ಆಫ್ ಗಿಲ್ಗಿಟ್ ಅಂಡ್ ಬಲ್ತಿಸ್ತಾನ್ ಆರ್ ಎ ಇಂಟಿಗ್ರಲ್ ಪಾರ್ಟ್ ಆಫ್ ದ ಕಂಟ್ರಿ ಬೈ ವರ್ಚ್ಯೂ ಆಫ್ ಇಟ್ಸ್ ಲೀಗಲ್ ಅಂಡ್ ಇರ್ರಿವೋಕಬಲ್ ಆಕ್ಸೆಷನ್. ಅಂದರೆ ಇನ್ ಹರಿ ಸಿಂಗ್ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಸೈನ್ ಮಾಡಿದ್ರಲ್ಲ ಭಾರತದ ಜೊತೆ, ಅದರ ಪ್ರಕಾರ ಈ ಇಡೀ ಪ್ರದೇಶ ಭಾರತದ ಕೆಳಗಡೆ ಬರುತ್ತೆ ಲೀಗಲ್ ಆಗಿ ಅಂತ. ಅದೇ ಪಾಕಿಸ್ತಾನ್ ಈ ಪ್ರದೇಶವನ್ನು ಇಲ್ಲಿಗಲಿ ಫೋರ್ಸ್ಫುಲಿ ಆಕ್ಯುಪೈ ಮಾಡಿರೋದ್ರಿಂದ ಇದ್ರ ಮೇಲೆ ಪಾಕಿಸ್ತಾನ ಸರ್ಕಾರಕ್ಕಾಗಲಿ ಅಲ್ಲಿಯ ಜುಡಿಷರಿಗಾಗಿ ಈ ಪ್ರದೇಶಗಳ ಮೇಲೆ ಯಾವುದೇ ಅಧಿಕಾರ ಇಲ್ಲ, ಲೋಕ ಸ್ಟ್ಯಾಂಡ್ ಇಲ್ಲ ಅಂತ ಭಾರತ ಹೇಳ್ತಾ ಇದೆ. ಪರೀಕ್ಷಾ ದೃಷ್ಟಿಕೋನದಿಂದ ಇಲ್ಲಿಯ ಈ ಪ್ರದೇಶದ ಮ್ಯಾಪಿಂಗ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ಪ್ರಶ್ನೆಯನ್ನು ಸಿಯಾಚಿನ್ ಗ್ಲೇಷಿಯರ್ ಬಗ್ಗೆ ನಾವು ಕಳೆದ ವರ್ಷದ ಪ್ರಿಲಿಮ್ಸ್ ಪೇಪರಲ್ಲಿ ನೋಡಿದ್ದೀವಿ. ಸೊ ಮತ್ತೆ ಈ ಪ್ರದೇಶದ ಬಗ್ಗೆ ಇನ್ನಷ್ಟು ಗಮನವನ್ನು ಹರಿಸಿ ಮ್ಯಾಪಿಂಗನ್ನು ನೋಡ್ಕೊಳ್ಳಿ. ಅದರ ಜೊತೆಗೆ ಭಾರತದ ಗಡಿ ಸಮಸ್ಯೆಗಳು ಪಾಕಿಸ್ತಾನ ಇರಲಿ ಚೈನಾ ಜೊತೆ ಆಗಲಿ ಎರಡೂ ಜಾಸ್ತಿ ಆಗ್ತಾ ಇರೋದ್ರಿಂದ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಪರ್ಸ್ಪೆಕ್ಟಿವ್ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಈ ಒಂದು ಆರ್ಟಿಕಲ್ನ ಕಾಂಟೆಕ್ಸ್ಟ್ ಹಾಗೂ ಅದ್ರ ಹಿಂದೆ ಏನು ಇತಿಹಾಸ ಇದೆ ಅದನ್ನು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ. ಮುಂದೆ ಚರ್ಚೆ ಮಾಡ್ತಿರುವಂಥ ಆರ್ಟಿಕಲ್ ಸ್ಟೇಟ್ಸ್ ಟು ಮಸ್ಟ್ ಎನ್ಶ್ಯೂರ್ ಕೇಸಸ್ ಆರ್ ನಾಟ್ ಫೈಲ್ಡ್ ಅಂಡರ್ ಸೆಕ್ಷನ್ 66A. ಸೆಕ್ಷನ್ 66A ಅಂತಂದರೆ ಸೆಕ್ಷನ್ 66A ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ IT ಆ್ಯಕ್ಟ್ ಅಂತ ನಾವು ಇದನ್ನು ಕರಿತೀವಿ. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಇಂಡಿಯನ್ ಪಾಲಿಟಿ, ಗವರ್ನೆನ್ಸ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಇರುವಂಥ ಆರ್ಟಿಕಲ್. ಇಲ್ಲಿ ಸೆಕ್ಷನ್ 66A ಅಂದರೆ ಮೊದಲು ಏನು ಅಂತ ತಿಳ್ಕೊಳ್ಳೋಣ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಕೆಳಗೆ ಎನಿ ಪರ್ಸನ್ ಹೂ ಸೆನ್ಸ್ ಬೈ ಮೀನ್ಸ್ ಆಫ್ ಎ ಕಂಪ್ಯೂಟರ್ ರಿಸೋರ್ಸ್ ಆರ್ ಎ ಕಮ್ಯುನಿಕೇಷನ್ ಡಿವೈಸ್, ಅಂದರೆ ನಮ್ಮ ಕಂಪ್ಯೂಟರ್ ಇರ್ಬೋದು, ಫೋನ್ ಇರ್ಬೋದು, ಈ ರೀತಿಯ ಒಂದು ಕಮ್ಯುನಿಕೇಷನ್ ಡಿವೈಸ್ನ ಮುಖಾಂತರ ನಾವೇನಾದ್ರು ಒಂದು ಮಾಹಿತಿಯನ್ನು ಕಳಿಸಿದ್ರೆ, ಯಾವ ರೀತಿ ಮಾಹಿತಿ,
ಒಂದು ಮಾಹಿತಿ ನಿಮಗೆ ತಪ್ಪು ಅಂತ ಗೊತ್ತು, ಆದರೆ ಅದನ್ನು ಇನ್ನೊಬ್ಬರಿಗೆ ತೊಂದರೆ ಕೊಡೋಕ್ಕಾಗಿ ಇನ್ಕನ್ವೀನಿಯನ್ಸ್, ಡೇಂಜರ್, ಅಬ್ಸ್ಟ್ರಕ್ಷನ್, ಇನ್ಸಲ್ಟ್, ಇಂಜುರಿ, ಕ್ರಿಮಿನಲ್ ಇಂಟಿಮಿಡೇಷನ್, ವೈರತ್ವ, ಇಲ್ ವಿಲ್ ಈ ರೀತಿ ಯಾವುದೇ ಉದ್ದೇಶದಿಂದ ಆ ಮಾಹಿತಿಯನ್ನು ಕಮ್ಯುನಿಕೇಷನ್ ಡಿವೈಸ್ನ ಮುಖಾಂತರ ಯೂಸ್ ಮಾಡಿದಾಗ, ಇನ್ನೊಬ್ಬರಿಗೆ ತೊಂದರೆ ಕೊಡೋ ಕಾರಣದಿಂದ, ಮೋಸ ಮಾಡೋ ಕಾರಣದಿಂದ ಇಮೇಲ್ ಕಳಿಸಿದಾಗ, ಗ್ರಾಸ್ಲಿ ಅಫೆನ್ಸಿವ್ ಆಕ್ರಮಣಕಾರಿಯಾದಂಥ ಮಾಹಿತಿ, ಇಂಥ ಮಾಹಿತಿಯನ್ನು ನಿಮ್ಮ ಕಂಪ್ಯೂಟರ್ ರಿಸೋರ್ಸಿಂದ ಕಮ್ಯುನಿಕೇಷನ್ ಡಿವೈಸಿಂದ ಕಳಿಸಿದಾಗ ಅದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 66A ಕೆಳಗೆ ಅಪರಾಧ ಆಗತ್ತೆ ಅಂತ ಒಂದು ಸೆಕ್ಷನ್ ಇತ್ತು. ಈ ಅಪರಾಧದ ಕೆಳಗೆ 3 ವರ್ಷದ ಜೈಲ್ ಹಾಗೂ ಫೈನ್ ಕೂಡ ಆಗಬಹುದಿತ್ತು. ಹೀಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ನ ಕೆಳಗೆ ಇದ್ದಂಥ ಈ ಕಾಯ್ದೆ ಏನಿದೆ ಅದನ್ನು ಸುಪ್ರೀಂ ಕೋರ್ಟ್ 2015ನಲ್ಲಿ ಶ್ರೇಯಾ ಸಿಂಘಲ್ ಕೇಸ್ನ ಕೆಳಗೆ ಹೊಡೆದು ಹಾಕಿತ್ತು, ಸ್ಟ್ರೈಕ್ ಡೌನ್ ಮಾಡಿತ್ತು. ಇದಕ್ಕೆ ಕಾರಣಗಳೇನು? ಈ ಕಾಯ್ದೆಯ ಕೆಳಗೆ ಏನು ವರ್ಡಿಂಗ್ಸ್ ಇತ್ತು, ಅನಾಯಿಂಗ್, ಇನ್ಕನ್ವೀನಿಯಂಟ್, ಗ್ರಾಸ್ಲಿ ಅಫೆನ್ಸಿವ್, ಇವು ತುಂಬ ವೇಗಾಗಿದ್ದು ಈ ಪದಗಳ ಆಧಾರದ ಮೇಲೆ ಒಂದು ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗೆ ಯಾವುದು ಅಪರಾಧ ಅಂತ ತೀರ್ಮಾನ ಮಾಡೋದು ಕಷ್ಟ ಆಗ್ಬೋದು. ಒಬ್ಬರಿಗೆ ಅಪರಾಧ ಅಂತ ಅನಿಸಿದ್ದು ಅದೇನೇ ಇನ್ನೊಬ್ಬರಿಗೆ ಅಪರಾಧ ಅಂತ ಅನಿಸ್ಲಿಕ್ಕಿಲ್ಲ, ಹಾಗಾಗಿ ಇದು ಕಷ್ಟಕರ ಅಂತ ಸುಪ್ರೀಂ ಕೋರ್ಟ್ ಹೇಳಿತು. ಸೆಕ್ಷನ್ 66A ಇಂದ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಮೇಲೆ ಕೂಡ ಲಿಮಿಟೇಷನ್ ಆಗ್ತಾ ಇತ್ತು. ಯಾವುದೇ ಒಂದು ಹಕ್ಕಿಗೆ ಹೌದು ಲಿಮಿಟೇಷನ್ಸ್ ಇರುತ್ತೆ, ಆದರೆ ಆ ರಿಸ್ಟ್ರಿಕ್ಷನ್ ಅಥವಾ ಮಿತಿ ಏನಿದೆ ಅದು ರೀಸನಬಲ್ ಆಗಿರುತ್ತೆ. ಸೆಕ್ಷನ್ 66A ಕೆಳಗೆ ಏನಿದೆ ಅದು ರೀಸನಬಲ್ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಶ್ರೇಯಾ ಸಿಂಘಲ್ ಕೇಸ್ನ ಮುಖಾಂತರ ಸೆಕ್ಷನ್ 66A ಅನ್ಕಾನ್ಸ್ಟಿಟ್ಯೂಷನ್ ಹಾಗೂ ಫ್ರೀ ಸ್ಪೀಚ್ನ ವೈಲೇಟ್ ಮಾಡುತ್ತೆ ಅಂತ 2015ನಲ್ಲೇನೆ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆದರೂ ಕೂಡ ಎಸ್ಪೆಷಲಿ ಯುವ ಜನರ ಮೇಲೆ ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಗಾಗಿ ಸೆಕ್ಷನ್ 66A IT ಆ್ಯಕ್ಟ್ನ ಕೆಳಗೆ ಅವ್ರ ಮೇಲೆ ಚಾರ್ಜಸ್ ಹಾಕಲಾಗ್ತಾ ಇದೆ, ಅರೆಸ್ಟ್ ಕೂಡ ಮಾಡಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಒಂದು ಕಾಯ್ದೆಯನ್ನು ಸ್ಟ್ರೈಕ್ ಡೌನ್ ಮಾಡಿದೆ ಅಂದರೆ ಅದರ ಪ್ರಕಾರ ಎನ್ಫೋರ್ಸ್ಮೆಂಟ್ ಕಾರ್ಯರೂಪಕ್ಕೆ ತರುವಂಥ ಹೊಣೆಗಾರಿಕೆ ಯಾರ್ದು? ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ದು. ಈ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್, ಪೊಲೀಸ್, ಪಬ್ಲಿಕ್ ಆರ್ಡರ್ ಎಲ್ಲ ನಮ್ಮ ಸಂವಿಧಾನದ ಶೆಡ್ಯೂಲ್ 7 ಏನು ಯೂನಿಯನ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂತ ಮಾಡ್ಕೊಂಡಿದೀವಲ್ಲ ಆ 3ರಲ್ಲಿ ಸ್ಟೇಟ್ ಲಿಸ್ಟ್ ಕೆಳಗೆ ಬರುತ್ತೆ. ಇದರ ಹೊಣೆಗಾರಿಕೆ ರಾಜ್ಯ ಸರ್ಕಾರದ ಕೆಳಗೆ ಬರುತ್ತೆ. ಪ್ರಿವೆನ್ಷನ್, ಡಿಟೆಕ್ಷನ್, ಇನ್ವೆಸ್ಟಿಗೇಷನ್ ಅಂಡ್ ಪ್ರಾಸಿಕ್ಯೂಷನ್ ಆಫ್ ಕ್ರೈಮ್ಸ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಆಫ್ ದ ಪೊಲೀಸ್ ಆರ್ ಪ್ರೈಮರಿಲಿ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್ ಅಂತ ಕೇಂದ್ರ ಸರ್ಕಾರ ಕೂಡ ಹೇಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ, ಒಂದು ಕಾಯ್ದೆನ ಅಂದರೆ ಸೆಕ್ಷನ್ 66A ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಅದರ ಮೇಲೆ ಯಾವುದು ಕೇಸಸ್ ಫೈಲ್ ಆಗಬಾರ್ದು ಅಂತ ಹೊಣೆಗಾರಿಕೆ ಯಾರ್ದು? ರಾಜ್ಯಗಳದು. ರಾಜ್ಯಗಳ ಕೆಳಗಡೆ ಇರುವಂಥ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ದು. ಅದರ ಹೊಣೆಗಾರಿಕೆಯನ್ನು ಅವರು ತಗೋಬೇಕು ಅಂತ ಇಲ್ಲಿ ಸುಪ್ರೀಂ ಕೋರ್ಟ್ ಅವರಿಗೆ ಹೇಳ್ತಾ ಇದೆ. ಈ ಕಳೆದ ವರ್ಷದಲ್ಲಿ ನಾವು IT ಆ್ಯಕ್ಟ್ ಬಗ್ಗೆ ತುಂಬಾನೇ ಚರ್ಚೆ ಮಾಡಿದ್ದೀವಿ. ಸೆಕ್ಷನ್ 66A ಕೂಡ ಅದರ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಭಾಗ. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ, ಮೇನ್ಸ್ ಎಕ್ಸಾಮ್ಗೆ ಎರಡೂ ದೃಷ್ಟಿಕೋನದಿಂದ ಈ ಆರ್ಟಿಕಲ್ ಇಂಪಾರ್ಟೆಂಟ್ ಆಗಿದೆ. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ UNSC ಪ್ರೆಸಿಡೆನ್ಸಿ ಜೈಶಂಕರ್ ಲೇಸ್ ಔಟ್ ಪಾಲಿಸಿ ಪರ್ಸ್ಪೆಕ್ಟಿವ್ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುವಂಥ ಆರ್ಟಿಕಲ್. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಹಾಗೂ ಯುನೈಟೆಡ್ ನೇಷನ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಭಾರತ ನೇತೃತ್ವವನ್ನು, ಪ್ರೆಸಿಡೆನ್ಸಿಯನ್ನು ತಗೊತಾ ಇದೆ 10 ವರ್ಷಗಳ ನಂತರ. ಇದರಲ್ಲಿ ಭಾರತ ಏನು ಪಾಲಿಸಿಯನ್ನು, ಏನು ನೀತಿಯನ್ನು ಪಾಲಿಸುತ್ತೆ ಅನ್ನೋದ್ರ ಬಗ್ಗೆ ಭಾರತದ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ನಮ್ಮ ಪರೀಕ್ಷೆಗೆ ಫಾರಿನ್ ಪಾಲಿಸಿ ಇಂಪಾರ್ಟೆಂಟ್ ಆಗುತ್ತೆ. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ನೇತೃತ್ವವನ್ನು ತಗೊತಾ ಇದೆ ಭಾರತ ಅಂದರೆ ಯಾವ್ಯಾವ್ದ್ರ ಬಗ್ಗೆ ಏನೇನು ಸ್ಟ್ಯಾಂಡ್ ತಗೊಳುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ನಮ್ಮ ಒಂದು ಸಿಲೆಬಸ್ಸಲ್ಲೂ ನೀವೇನು ನೋಡ್ತೀರಾ, ಯಾವುದೇ ಒಂದು ಇಶ್ಯೂ ಇದ್ರೂ ಅದು ಭಾರತಕ್ಕೆ ಏನು ಎಫೆಕ್ಟ್ ಆಗುತ್ತೆ, ಅದರಲ್ಲಿ ಭಾರತದ ಸ್ಟ್ಯಾಂಡ್ ಏನು, ಇದೇ ನಮ್ಮ ಫೋಕಸ್ ಆಗಿರುತ್ತೆ. ಆ ಒಂದು ದೃಷ್ಟಿಕೋನದಿಂದ ಈ ಆರ್ಟಿಕಲಲ್ಲಿ ಏನಿದೆ ಅಂತ ಸಮ್ಮರಿ ತಿಳ್ಕೊಳ್ಳೋಣ. ನಮ್ಮ ಫಾರಿನ್ ಪಾಲಿಸಿಯಲ್ಲಿ ನಾವು ಇವತ್ತು ಇಂಡೋ ಪೆಸಿಫಿಕ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಲ್ವಾ. ಹಾಗಾಗಿ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಏನಿದೆ ಭಾರತ, USA, ಆಸ್ಟ್ರೇಲಿಯಾ, ಜಪಾನ್ ಮಧ್ಯೆ, ಇದಕ್ಕೂ ಕೂಡ ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಈ ಒಂದು ಪ್ರದೇಶದಲ್ಲಿ ಶಾಂತಿ, ಸ್ಥಿರತೆ ಕಾಪಾಡ್ಕೋಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಯಾಕೆ? ಒಂದು ಕಡೆ ಚೈನಾದ ಜೊತೆ ನಮಗೆ ಗಡಿಯಲ್ಲಿ ಸಮಸ್ಯೆ ಉಂಟಾಗ್ತದೆ. ಅದನ್ನು ನಾವು ಕೌಂಟರ್ ಮಾಡಬೇಕು ಅಂತಂದರೆ ಚೈನಾಗೆ ಹತ್ತಿರ ಆಗಿರುವಂಥ ಈ ಮಲಕ್ಕಾ ಸ್ಟೇಟ್, ಇಂಡೋ ಪೆಸಿಫಿಕ್ ಪ್ರದೇಶ ಏನಿದೆ ಅಲ್ಲಿ ಸ್ಥಿರತೆ ಹಾಗೂ ನಮ್ಮ ಒಂದು ನಿಯಂತ್ರಣವನ್ನು ಇಟ್ಕೊಳ್ಳೋದು ಮುಖ್ಯ ಆಗುತ್ತೆ. ಹಾಗಾಗಿ ಇಂಡೋ ಪೆಸಿಫಿಕ್ನ ಇಂಪಾರ್ಟೆನ್ಸ್ ಭಾರತದ ಫಾರಿನ್ ಪಾಲಿಸಿಯಲ್ಲಿ ಜಾಸ್ತಿ ಆಗ್ತದೆ. ಇದೇ ಒಂದು ಇಂಡೋ ಪೆಸಿಫಿಕ್ಕಿಗೆ ಹತ್ತಿರವಾಗಿರುವಂಥದ್ದು ಸೌತ್ ಚೈನಾ ಸಿ ಪ್ರದೇಶ. ಸೌತ್ ಚೈನಾ ಸಿ ಪ್ರದೇಶ ಅಂದರೆ ಒಂದು ಕಡೆ ಮೇಲೆ ಚೈನಾ ಇದೆ, ಸುತ್ತ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಇದೆ. ಇಲ್ಲಿ 9 ಲೈನ್ನ ಮುಖಾಂತರ ಇಲ್ಲಿ ಇರುವಂಥ ಪ್ಯಾರಸೆಲ್ ಐಲ್ಯಾಂಡ್ಸ್, ಪಾಟ್ಲಿ ಐಲ್ಯಾಂಡ್ಸ್ ಇವುಗಳ ಮೇಲೆ ಚೈನಾ ಕ್ಲೇಮ್ ಮಾಡುತ್ತೆ. ಸುತ್ತ ಇರುವಂಥ ದೇಶಗಳು ಕೂಡ ಯುನೈಟೆಡ್ ನೇಷನ್ ಲಾ ಆಫ್ ಸೀನ ಪ್ರಕಾರ ತಮ್ಮ ತಮ್ಮ ಕ್ಲೇಮ್ಸ್ನ ಮಾಡ್ತವೆ. ಇದನ್ನು ನಾವು ಸೌತ್ ಚೈನಾ ಸಿ ಡಿಸ್ಪ್ಯೂಟ್ ಅಂತ ಹೇಳ್ತೀವಿ. ಈ ಪ್ರದೇಶದಲ್ಲಿ ಮ್ಯಾರಿಟೈಮ್ ಸೆಕ್ಯೂರಿಟಿಗೆ ನಾವು ಒತ್ತನ್ನು ಕೊಡ್ತೀವಿ, ಇಂಪಾರ್ಟೆನ್ಸನ್ನು ಕೊಡ್ತೀವಿ ಅಂತ ಭಾರತ ಹೇಳ್ತಾ ಇದೆ. ಈ ಒಂದು ಇಶ್ಯೂವನ್ನು ಬಿಟ್ಟು ಇನ್ನು ಬೇರೆ ಬೇರೆ ಕಾನ್ಫ್ಲಿಕ್ಟ್ಸ್ ಏಷ್ಯನ್ ರೀಜನಲ್ಲೇ ಅಫ್ಘಾನಿಸ್ತಾನಲ್ಲಿ ಏನು ನಡೀತಾ ಇದೆ,
ಪೀಸ್ ಪ್ರೊಸೆಸ್ ನಡೀತಾ ಇದೆ ಅಲ್ವಾ. ಈ ತಿಂಗಳ ಅಂತ್ಯದಲ್ಲಿ USA ಈ ಪ್ರದೇಶದಿಂದ ತನ್ನ ಟ್ರೂಪ್ಸ್ ಅನ್ನ ಹಿಂಪಡೆಯುವಂತೆ ಹೇಳಿದೆ. ಸೊ ಈ ಹಿನ್ನೆಲೆಯಲ್ಲಿ ತಾಲಿಬಾನ್ ಈ ಪ್ರದೇಶದಲ್ಲಿ ತನ್ನ ಒಂದು ನಿಯಂತ್ರಣವನ್ನು ಜಾಸ್ತಿ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ. ಅಫ್ಘಾನಿಸ್ತಾನಲ್ಲಿ ಈಗ ಪ್ರಸ್ತುತ ಕೆಲವೊಂದು ಪ್ರದೇಶಗಳು ಎಸ್ಪೆಷಲಿ ಬಾರ್ಡರ್ ಕ್ರಾಸಿಂಗ್ಸ್ ಅಲ್ಲಿ ಇರುವಂತ ತುಂಬಾ ಸ್ಟ್ರಾಟಜಿಕ್ ಆಗಿರುವಂತಹ ಜಾಗಗಳು ತಾಲಿಬಾನ್ ಕೆಳಗೆ ಬರ್ತಾ ಇದೆ. ಇನ್ನು ಕೆಲವೊಂದು ರೀಜನ್ಸ್ ಸರ್ಕಾರದ ಕೆಳಗಡೆ ಇದೆ, ಇನ್ನು ಮಿಕ್ಕಿದ ಕೆಲವೊಂದು ರೀಜನ್ಸ್ ಇವೆರಡರ ಮಧ್ಯ ವಿವಾದದ ಕೆಳಗಡೆ ಇದೆ. ಸೊ ಇವತ್ತು ಅಫ್ಘಾನಿಸ್ತಾನ ಪರಿಸ್ಥಿತಿ ಹೀಗಿದೆ. ಇನ್ನು ಮಯನ್ಮಾರ್ ಅಲ್ಲಿ ಏನಾಗ್ತಾ ಇದೆ, ಇದ್ದಂತಹ ಪ್ರಜಾಪ್ರಭುತ್ವದ ಸರ್ಕಾರವನ್ನು ತೆಗೆದು ಮಿಲಿಟರಿ ಕೂಪ್ ನಡೆದು ಅಲ್ಲೂ ಕೂಡ ನಿಯಂತ್ರಣ ಅವರ ಕೆಳಗೆ ಹೋಗ್ತಾ ಇದೆ. ಅದರಿಂದ ಕಾನ್ಫ್ಲಿಕ್ಟ್ಸ್ ಅರೈಸ್ ಆಗ್ತಾ ಇದೆ. ಇನ್ನು ವೆಸ್ಟ್ ಏಷ್ಯಾ ಕಡೆ ಹೋಗೋದಾದ್ರೆ ಯೆಮೆನ್, ಸಿರಿಯಾ ಈ ಎರಡೂ ದೇಶಗಳಲ್ಲಿ ಸಾಕಷ್ಟು ಕಾನ್ಫ್ಲಿಕ್ಟ್ ನಡೀತಾ ಇದೆ. 2011 ಅಲ್ಲಿ ಯಾವಾಗ ಅರಬ್ ಸ್ಪ್ರಿಂಗ್ ಆಯಿತು, ಅರಬ್ ಸ್ಪ್ರಿಂಗ್ ಅಂತಂದ್ರೆ ಟುನೀಷಿಯಾದಿಂದ ಆರಂಭ ಆದಂಥ ಒಂದು ರೆವಲ್ಯೂಷನ್ ಅಂತಾನೆ ಹೇಳ್ಬೋದು. ಇದ್ದಂತಹ ರಿಪ್ರೆಸಿವ್ ಅಥವಾ ಅಥಾರಿಟೇರಿಯನ್ ಗವರ್ಮೆಂಟ್ಸ್ ಏನಿರ್ತವೆ ಅದರ ವಿರುದ್ಧ ಜನರು ಪ್ರೊಟೆಸ್ಟ್ಗಳು ಆರಂಭ ಮಾಡಿದ್ರು. ಈ ಪ್ರೊಟೆಸ್ಟ್ನ ಸಪ್ರೆಸ್ ಮಾಡಬೇಕು ಅನ್ನೋ ಕಾರಣದಿಂದ ಅಲ್ಲಿ ಅವಾಗಿದ್ದಂತಹ ಸರ್ಕಾರ ಫೋರ್ಸನ್ನು ಬಳಸ್ತು. ಇದರಿಂದಾಗಿ ವೈಲೆನ್ಸ್ನ ಸಿಚುವೇಶನ್ ಕ್ರಿಯೇಟ್ ಆಯಿತು. ಹೋಗ್ತಾ ಹೋಗ್ತಾ ರೆಬಲ್ ಗ್ರೂಪ್ಸ್ ಬಂದು ಸಿವಿಲ್ ವಾರ್ನ ಸಿಚುವೇಶನ್ ಕ್ರಿಯೇಟ್ ಆಯಿತು. ಈ ಪ್ರದೇಶದಲ್ಲಿ ಏನು ಅಸ್ಥಿರತೆ ಕ್ರಿಯೇಟ್ ಆಯಿತು ಅದೇ ಮುಂದೆ ಹೋಗ್ತಾ ಅಲ್ಲಿಯ ಆ ಪ್ರದೇಶದಲ್ಲಿ ISIS, ಅಲ್ ಖೈದಾ ಈ ಟೆರರಿಸ್ಟ್ ಆರ್ಗನೈಸೇಷನ್ಗಳು ಜಾಗ ಮಾಡ್ಕೊಳಕ್ಕೆ ಸಾಧ್ಯ ಆಯಿತು. ಇದನ್ನು ತಡೆಗಟ್ಟಕ್ಕೆ ಅಂತ ನಂತರ ಮತ್ತೆ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಸಪೋರ್ಟ್ಗೆ ಬಂದವು. ಹೀಗಾಗಿ ಇಲ್ಲಿ ಒಂದು ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ನ ಪರಿಸ್ಥಿತಿ ಇವತ್ತು ತುಂಬಾನೇ ತೀವ್ರವಾಗಿ ಕ್ರಿಯೇಟ್ ಆಗಿದೆ. ಇಂಥದ್ದೇ ಒಂದು ಸೇಮ್ ಪರಿಸ್ಥಿತಿ ಯೆಮೆನ್ ಅಲ್ಲೂ ಕೂಡ ನೀವು ನೋಡ್ಬೋದು. 2011ನ ಅರಬ್ ಸ್ಪ್ರಿಂಗ್ನ ಸಮಯದಲ್ಲೇನೆ ಟ್ರಾನ್ಸಿಷನ್ ಆಫ್ ಪವರ್ನ ಸಮಯದಲ್ಲಿ ಇಲ್ಲೂ ಕೂಡ ಸಮಸ್ಯೆಗಳು ಆರಂಭ ಆಗಿ ಅಸ್ಥಿರತೆ ಆಗಿ ಅದರ ನಂತರ ಅಲ್ಲಿ ಏನು ಹೌದಿ ರೆಬಲ್ಸ್ ಇದ್ದಾರೆ ಅವರ ಕೆಳಗೆ ಪವರ್ ಬಂದು ಹೀಗೆ ಈ ಪ್ರದೇಶ ಕೂಡ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಹಾಗೂ ಕಾನ್ಫ್ಲಿಕ್ಟ್ನ ಒಂದು ಪ್ರದೇಶ ಆಗಿದೆ. ಹೀಗೆ ಕಾನ್ಫ್ಲಿಕ್ಟ್ ಇರುವಂತಹ 4 ಪ್ರದೇಶಗಳು ಅಫ್ಘಾನಿಸ್ತಾನ್, ಮಯನ್ಮಾರ್, ಸಿರಿಯಾ, ಯೆಮೆನ್ 4 ಏಷ್ಯಾದಲ್ಲೇನೆ ಇದೆ. ಈಗ UNSC ಪ್ರೆಸಿಡೆನ್ಸಿ ನೇತೃತ್ವ ಏನು ಭಾರತ ತಗೊಂತಾ ಇದೆ ಅದರ ನೇತೃತ್ವದ ಕೆಳಗೆ ಇಲ್ಲಿ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ಗೆ ಭಾರತ ಫೋಕಸ್ ಮಾಡುತ್ತೆ. ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಅಂದ್ರೆ ಇರುವಂತಹ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಒಂದು ಟೂಲ್ ಆಗಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನಾವು ಬಳಸಬೇಕು ಅಂತ ಇಲ್ಲಿ ಭಾರತ ಹೇಳ್ತಾ ಇದೆ. ಮುಂದೆ ಚರ್ಚೆ ಮಾಡ್ತಿರುವಂಥ ಆರ್ಟಿಕಲ್ ಇಂಡಿಯಾ ಚೈನಾ ಎಸ್ಟಾಬ್ಲಿಷ್ ಹಾಟ್ಲೈನ್ ಇನ್ ನಾರ್ತ್ ಸಿಕ್ಕಿಂ ಪ್ರಿಲಿಮ್ಸ್ ಅಂಡ್ ಜನರಲ್ ಸ್ಟಡೀಸ್ ಪೇಪರ್ 2 ಕರೆಂಟ್ ಅಫೇರ್ಸ್ ಹಾಗೂ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗಳಿಗೆ ಬರುವಂಥ ಆರ್ಟಿಕಲ್. ಹಾಟ್ಲೈನ್ ಅಂದರೆ ಏನು? ಹಾಟ್ಲೈನ್ ಅಂದರೆ ಒಂದು ಡೈರೆಕ್ಟ್ ಟೆಲಿಫೋನ್ ಲೈನ್. ಈಗ ಎರಡೂ ದೇಶಗಳ ಮಧ್ಯ ಒಂದು ಪರಿಸ್ಥಿತಿಯ ಬಗ್ಗೆ ಬೇಗ ಆ್ಯಕ್ಷನ್ ತೊಗೊಳ್ಬೇಕು, ಆಪರೇಷನಲ್ ರೆಡಿನೆಸ್ ಇರಬೇಕು ಅಂತಂದರೆ ಅದಕ್ಕೆ ತಕ್ಷಣ ಸಂವಹನದ ಅವಶ್ಯಕತೆ ಇರುತ್ತೆ, ಕಮ್ಯುನಿಕೇಷನ್ನ ಅವಶ್ಯಕತೆ ಇರುತ್ತೆ. ಹೀಗೆ ಸಮಯಕ್ಕೆ ಸರಿಯಾಗಿ ಸಂವಹನ ಆಗಬೇಕು, ಕಮ್ಯುನಿಕೇಷನ್ ಆಗಬೇಕು, ಎರಡು ದೇಶಗಳ ಮಧ್ಯೆ ಎಕ್ಸ್ಚೇಂಜ್ ಆಫ್ ವ್ಯೂಸ್ ಆಗಬೇಕು ಅನ್ನೋ ಕಾರಣದಿಂದ ಈ ಹಾಟ್ಲೈನ್ನ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಇಂಥದೇ ಒಂದು ಹಾಟ್ಲೈನ್ನ ಭಾರತ ಹಾಗೂ ಚೈನಾ ಮಧ್ಯ ನಾರ್ತ್ ಸಿಕ್ಕಿಂ ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ ಈ ಪ್ರದೇಶದಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗ್ತಾ ಇದೆ ಅಂತ ಈ ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ. ಕಳೆದ ವರ್ಷ ನಾವೇನು ಲಡಾಖಲ್ಲಿ ಗಾಲ್ವಾನ್ ವ್ಯಾಲಿ ಕ್ಲಾಶ್ ನೋಡಿದ್ವಿ ಅಲ್ವಾ, ಅದರ ನಂತರ ಈ ರೀತಿ ಹಾಟ್ಲೈನ್ಸ್ ಅಲ್ಲಿ 1450 ಕಾಲ್ಸ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಹಾಗೂ ಅಲ್ಲಿಯ ಕಮಾಂಡರ್ಸ್ನ ಮಧ್ಯ. ಈ ಹಾಟ್ಲೈನ್ಗಳು ಎರಡು ದೇಶಗಳ ಮಧ್ಯ ಶಾಂತಿ ಸೌಹಾರ್ದತೆಗೆ ದಾರಿ ಮಾಡಿಕೊಡುತ್ತೆ. ಮುಂದೆ ಚರ್ಚೆ ಮಾಡ್ತಾ ಇರೋದು ಎಡಿಟೋರಿಯಲ್ ಆರ್ಟಿಕಲ್ ಎ ಸೈಕಲ್ ಆಫ್ ಲೋ ಗ್ರೋತ್ ಹೈಯರ್ ಇನ್ಫ್ಲೇಷನ್ ಜನರಲ್ ಸ್ಟಡೀಸ್ ಪೇಪರ್ 3 ಇಂಡಿಯನ್ ಎಕಾನಮಿ ಕೆಳಗೆ ಬರುವಂಥ ಆರ್ಟಿಕಲ್. ಕೋವಿಡ್-19 ಸಾಂಕ್ರಾಮಿಕದಿಂದ ಏನಾಗಿದೆ, ಇಡೀ ಜಗತ್ತಿನಲ್ಲಿ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಆರ್ಥಿಕ ವ್ಯವಸ್ಥೆ ಮೇಲೆ ತುಂಬಾನೇ ಪರಿಣಾಮ ಬಿದ್ದಿದೆ. ಈ ಪರಿಣಾಮ ಭಾರತದ ಮೇಲೆ ಕೂಡ ಬಿದ್ದಿದೆ. ಈ ಒಂದು ಪರಿಸ್ಥಿತಿಯಿಂದ ಹೇಗೆ ಹೊರಗೆ ಬರೋದು, ಇದರಿಂದ ರಿಕವರಿ ಹೇಗಾಗೋದು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ವಿಶ್ಲೇಷಣೆಯನ್ನು ನೀಡಿದ್ದಾರೆ. ಒಂದು ದೃಷ್ಟಿಕೋನ ಏನಂತಂದರೆ ಸರ್ಕಾರ ಇದ್ರ ಬಗ್ಗೆ ಏನು ಮಾಡುವಂಥ ಅವಶ್ಯಕತೆ ಇಲ್ಲ, ಆರ್ಥಿಕ ವ್ಯವಸ್ಥೆ ತನ್ನನ್ನು ತಾನೇ ರಿವೈವ್ ಮಾಡ್ಕೊಳುತ್ತೆ ಅನ್ನುವಂಥದ್ದು. ಆದರೆ ಇದು ಎಷ್ಟು ಸರಿ? ಈಗ 1930s ಅಲ್ಲಿ ಇಡೀ ಜಗತ್ತಿನಲ್ಲಿ ಗ್ರೇಟ್ ಡಿಪ್ರೆಷನ್ ಅಂತ ಆಗಿತ್ತು. ಅದರಿಂದ ಹೊರಗೆ ಬರೋದಕ್ಕೆ ಸರ್ಕಾರಗಳು ಏನು ಮಾಡುವಂಥ ಅವಶ್ಯಕತೆ ಬೀಳಲಿಲ್ಲ, ಎಕಾನಮಿ ತಾನೇ ರಿಕವರ್ ಆಯಿತು. ಅದೇ ರೀತಿ ಈಗಲೂ ಆಗತ್ತೆ ಅಂತ ಕೆಲವೊಬ್ರು ನಂಬ್ತಾರೆ, ಅದೊಂದು ದೃಷ್ಟಿಕೋನ. ಆದರೆ ಇದು ಭಾರತದಲ್ಲಿ ಆಗೋಕ್ಕೆ ಸಾಧ್ಯ ಇದೆಯಾ? ಈಗ ಗ್ರೇಟ್ ಡಿಪ್ರೆಷನ್ ಆಗಿದ್ದು ವರ್ಲ್ಡ್ ವಾರ್ನ ಸಮಯದಲ್ಲಿ, ಸೆಕೆಂಡ್ ವರ್ಲ್ಡ್ ವಾರ್ ನಡೆದಿದ್ದು 1939 45. ಈ ಒಂದು ಸಂದರ್ಭದಲ್ಲಿ ನಾವು ಅವತ್ತಿನ ಪರಿಸ್ಥಿತಿ ಹಾಗೂ ಇವತ್ತಿನ ಸಂದರ್ಭಗಳನ್ನ ಕಂಪೇರ್ ಮಾಡಿ ನೋಡಿದ್ರೆ ಯುದ್ಧ ನಡೀತಾ ಇರೋದ್ರಿಂದ ಅವಾಗ ಡಿಮ್ಯಾಂಡ್ ಇತ್ತು. ಇವಾಗಿನ ಪರಿಸ್ಥಿತಿ ಹೇಗಿದೆ? ಕೋವಿಡ್-19 ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ತುಂಬ ಜನ ಅವರ ಕೆಲಸವನ್ನು ಕಳ್ಕೊಂಡಿದ್ದಾರೆ. ಅದರ ಜೊತೆಗೆ ಯಾರ ಹತ್ರ ಕೆಲಸ ಇದೆ ಅವ್ರದ್ದು ಕೂಡ ಸಂಬಳ ಕಮ್ಮಿ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಮಗೆ ಮೇನ್ ಪ್ರಾಬ್ಲಮ್ ಆಗ್ತಾ ಇರೋದು ಡಿಮ್ಯಾಂಡ್. ಉದಾಹರಣೆಗೆ ನನ್ನ ಸಂಬಳ 30,000 ಬರ್ತಾ ಇತ್ತು. ಈಗ ಕೋವಿಡ್-19 ಸಾಂಕ್ರಾಮಿಕದಿಂದಾಗಿ ಅದು 20,000 ಆಗಿದೆ ಅಂತಂದರೆ ನಾನು ಮುಂಚೆ ಹೋದ ಹಾಗೆ ಹೊರಗೆ ಹೋಗ್ತೀನಾ, ಜಾಸ್ತಿ ಖರ್ಚು ಮಾಡ್ತೀನಾ? ಈಗ ನಾನು ಒಂದು ರೆಸ್ಟೋರೆಂಟ್ಗೆ ಹೋಗಲ್ಲ ಅಂತ ಅನ್ಕೊಳ್ಳಿ, ನಾನು ಖರ್ಚು ಮಾಡ್ತಾ ಇಲ್ಲ ಅಂದರೆ ನನ್ನ ಸೈಡಿಂದ ಡಿಮ್ಯಾಂಡ್ ಇಲ್ಲ ಅಂತಂದರೆ ಅವರ ಎಕನಾಮಿಕ್ ಆಕ್ಟಿವಿಟಿ ನಡೆಯೋದಿಲ್ಲ. ಅಂದರೆ ಅವರು
ಪ್ರೊಡಕ್ಷನ್ ಕಮ್ಮಿ ಮಾಡ್ತಾರೆ. ಅಂದ್ರೆ ಹೋಟೆಲ್ನವರು ಕಮ್ಮಿ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಕಮ್ಮಿ ರಾ ಮೆಟೀರಿಯಲ್ಸ್ನ ತೊಗೊಂಡು ಬರ್ತಾರೆ ಅಂತ ಅರ್ಥ. ತರಕಾರಿ ಇರ್ಬೋದು ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಯಾರು ತರಕಾರಿ ಮಾಡ್ತಾ ಇರ್ತಾರೆ ಅವ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಹೀಗೆ ಡಿಮ್ಯಾಂಡ್ ಎಫೆಕ್ಟ್ ಆಗುತ್ತೆ ಒಂದು ಆರ್ಥಿಕ ವ್ಯವಸ್ಥೆ ಮೇಲೆ. ಈಗ ಎಸ್ಪೆಷಲಿ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಜನ ಹೆದರ್ಕೊಂತಾರೆ. ಹೊರಗೆ ಜಾಸ್ತಿ ಹೋಗೋದಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ ಕಮ್ಮಿ ಆಗುತ್ತೆ, ಡಿಮ್ಯಾಂಡ್ ಕಮ್ಮಿ ಆಗುತ್ತೆ, ಖರ್ಚು ಕಮ್ಮಿ ಆಗುತ್ತೆ, ಆರ್ಥಿಕ ವ್ಯವಸ್ಥೆ ಮೇಲೆ ಕೂಡ ಅದರಿಂದ ಪರಿಣಾಮ ಬೀಳುತ್ತೆ. ಇನ್ನೊಂದು ದೊಡ್ಡ ಸಮಸ್ಯೆ ಅಂತಂದ್ರೆ ಇನ್ಫ್ಲೇಷನ್, ಅಂದ್ರೆ ರೈಸ್ ಇನ್ ಪ್ರೈಸಸ್. ಕಮಾಡಿಟಿಗಳ ಬೆಲೆ ಜಾಸ್ತಿ ಆಗೋದಕ್ಕೆ ನಾವು ಇನ್ಫ್ಲೇಷನ್ ಅಂತ ಕರಿತೀವಲ್ವಾ. ಅದ್ರ ಜೊತೆಗೆ ಕಳೆದ 2 ಕ್ವಾರ್ಟರ್ಸ್ ಅಲ್ಲಿ ಭಾರತದಲ್ಲಿ ಲೋ ಅಥವಾ ಸ್ಟಾಗ್ನೆಂಟ್ ಗ್ರೋತ್ನ ನೋಡ್ತಾ ಇದ್ವಿ ಆರ್ಥಿಕ ವ್ಯವಸ್ಥೆ ಒಳಗೆ. ಇಷ್ಟು ಗ್ರೋತ್ ಕೂಡ ನಿಜವಾಗ್ಲೂ ಆಗ್ತಾ ಇರೋದಲ್ಲ. ಇದನ್ನ ನಾವು ಲೋ ಬೇಸ್ ಎಫೆಕ್ಟ್ ಅಂತ ಕರಿತೀವಿ. ನಾವು ಯಾವುದೇ ಗ್ರೋತ್ನ ಹೇಗೆ ಮೆಜರ್ ಮಾಡ್ತೀವಿ, ಇಯರ್ ಆನ್ ಇಯರ್ YOY ಅಂತ ಹೇಳ್ಕೊಟ್ಟಿರುವಂಥದ್ದು. ಅಂದ್ರೆ ಕಳೆದ ವರ್ಷ ಎಷ್ಟು ನಂಬರ್ಸ್ ಇತ್ತು, ಏನು ಸ್ಟ್ಯಾಟಿಸ್ಟಿಕ್ಸ್ ಇತ್ತು, ಅದನ್ನ ಕಂಪೇರ್ ಮಾಡಿ ಈ ವರ್ಷ ಎಷ್ಟು ಜಾಸ್ತಿ ಆಗಿದೆ ಅಥವಾ ಕಮ್ಮಿ ಆಗಿದೆ ಅಂತ ಹೇಳ್ತೀವಿ. ಈಗ ಕಳೆದ ವರ್ಷನೇ COVID-19 ಸಾಂಕ್ರಾಮಿಕದಿಂದ ನಮ್ಮ ಗ್ರೋತ್ ತುಂಬಾನೇ ಕಮ್ಮಿ ಆಗಿತ್ತು. ಸೊ ಅದನ್ನ ಕಂಪೇರ್ ಮಾಡಿ ಈ ವರ್ಷ ಗ್ರೋತ್ ಆಗ್ತಾ ಇದೆ ಅಂತ ಅನ್ಕೊಳೋದು ತಪ್ಪಾಗುತ್ತೆ. ಆಬ್ಸಲ್ಯೂಟ್ ಗ್ರೋತ್ ಫಿಗರ್ ಈಸ್ ನೆಗ್ಲಿಜಿಬಲ್ ಅಂತ ಹೇಳ್ತಾ ಇದ್ದಾರೆ. ಭಾರತದಲ್ಲಿ ಇನ್ಫ್ಲೇಷನ್ನ ಪರಿಸ್ಥಿತಿ ಹೇಗಿದೆ? ಒಂದು ಕಡೆ ಕಮಾಡಿಟಿ ಪ್ರೈಸಸ್ ಜಾಸ್ತಿ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಹೈ ಅಸೆಟ್ ಪ್ರೈಸ್ ಇನ್ಫ್ಲೇಷನ್. ಹೈ ಅಸೆಟ್ ಅಂತಂದರೆ ಏನು, ಸ್ಟಾಕ್ ಬಾಂಡ್ಗಳೆಲ್ಲ ಇರುತ್ತಲ್ಲ, ಅದರ ಬೆಲೆ, ಅದರ ಮೌಲ್ಯ ಜಾಸ್ತಿ ಆಗ್ತಾ ಇದೆ. ಇಂಥ ಅಸೆಟ್ಗಳನ್ನ ಯಾರು ಬೈ ಮಾಡ್ತಾರೆ? ವೆಲ್ದಿ ಅಪ್ಪರ್ ಕ್ಲಾಸ್ ಅಂತ ನಾವೇನು ಕರಿತೀವಿ, ಅವರು ಜಾಸ್ತಿ ಬೈ ಮಾಡ್ತಾರೆ. ಸೊ ಇದರ ಬೆಲೆ ಜಾಸ್ತಿ ಆಯಿತು ಅಂದರೆ ಅವ್ರಿಗೆ ಅದರಿಂದ ಉಪಯೋಗ ಆಗ್ಬೋದು. ಆದರೆ ಮಿಡಲ್ ಹಾಗೂ ಲೋವರ್ ಮಿಡಲ್ ಕ್ಲಾಸ್ ಜನ ಏನಿರ್ತಾರೆ ಅವ್ರ ಮೇಲೆ ಇಂಡೈರೆಕ್ಟ್ ಟ್ಯಾಕ್ಸಸ್, ಅಂದರೆ ಅವರ ಹಣ ಗಳಿಕೆ ಎಷ್ಟೇ ಇದ್ರೂ ಕೂಡ ಎಲ್ಲರ ಮೇಲೆ ಸೇಮ್ ಇಂಡೈರೆಕ್ಟ್ ಟ್ಯಾಕ್ಸ್ ಇರುತ್ತೆ ಅಲ್ವಾ. ಸೊ ಅದು ಸೇಮ್ ಇರುತ್ತೆ. ಇನ್ನೊಂದು ಕಡೆ ಹೈ ಇನ್ಫ್ಲೇಷನ್ ಇರುತ್ತೆ. ಅವ್ರು ಏನು ಗಳಿಸ್ತಾ ಇರ್ತಾರೆ, ಹೈ ಇನ್ಫ್ಲೇಷನಿಂದ ಇನ್ನಷ್ಟು ಸಮಸ್ಯೆ ಉಂಟಾಗ್ತಾ ಇರುತ್ತೆ. ಈ ಒಂದು ಸೆಂಟೆನ್ಸ್ನ ಅರ್ಥ ಏನು? ಹೈ ಇನ್ಫ್ಲೇಷನ್ ಇದೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಬೆಲೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ ನನ್ನ ಹತ್ರ ಏನು ವೆಲ್ತ್ ಇದೆ, ಹಣ ಇದೆ, ನಾನು ಅದಕ್ಕೋಸ್ಕರ ಖರ್ಚು ಮಾಡಬೇಕಾಗುತ್ತೆ. ಈಗ ಬೇಸಿಕ್ ಫುಡ್ ಇದೆಲ್ಲ ಜಾಸ್ತಿ ಆಯಿತು ಅಂತಂದರೆ ನನ್ನ ಹಣ ಅದಕ್ಕೇನೆ ಜಾಸ್ತಿ ಖರ್ಚಾಗುತ್ತೆ ಅಲ್ವಾ. ಎಸ್ಪೆಷಲಿ ಲೋವರ್ ಮಿಡಲ್ ಕ್ಲಾಸ್ ಹತ್ರ ಇನ್ನಷ್ಟು ಅಸೆಟ್ ಇರೋದಿಲ್ಲ. ಹಾರ್ಡ್ ಅಸೆಟ್ ಅಂದರೆ ಗೋಲ್ಡ್ನಂಥ ಹಾರ್ಡ್ ಅಸೆಟ್ ಏನಿರುತ್ತೆ ಅವುಗಳನ್ನ ಖರ್ಚು ಮಾಡೋಕ್ಕೆ ಅವ್ರ ಹತ್ರ ಇರೋದಿಲ್ಲ. ಸೊ ಇಂಥ ಪರಿಸ್ಥಿತಿಯಿಂದ ಅವ್ರ ಮೇಲೆ ಇನ್ನಷ್ಟು ಪರಿಣಾಮ ಆಗುತ್ತೆ. ನೆಕ್ಸ್ಟ್ ನಾವು ಫ್ಯೂಯಲ್ ಪ್ರೈಸಸ್ ಬಗ್ಗೆ ಚರ್ಚೆ ಮಾಡೋದಿದ್ರೆ, ಸಪ್ಲೈ ಚೈನ್ ಬಾಟಲ್ ನೆಕ್ಸ್ ಅಂತಂದ್ರೆ ಈಗ ಲಾಕ್ಡೌನ್ ಇಂದಾಗಿ ಸರಾಗವಾಗಿ ಜನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಓಡಾಡ್ತಾ ಇಲ್ಲ ಅಲ್ವಾ. ಅದರಿಂದಾಗಿ ಏನಾಗ್ತಾ ಇದೆ, ಎಸೆನ್ಷಿಯಲ್ ಗೂಡ್ಸ್ಗೂ ಕೂಡ ಅವುಗಳ ದರ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆ ನಮ್ಮ ದೇಶದ ಏನು ಟ್ಯಾಕ್ಸೇಷನ್ ಪಾಲಿಸಿ ಇದೆ ಅದರಿಂದಾಗಿ ಇನ್ನಷ್ಟು ಫ್ಯೂಯಲ್ನ ಪ್ರೈಸ್ ಜಾಸ್ತಿ ಆಗ್ತದೆ. ಫ್ಯೂಯಲ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಇದರ ಮೇಲೆ ಅವಲಂಬಿತವಾಗಿರುವಂಥ ಜನರಲ್ ಪಬ್ಲಿಕ್ ಅವರ ಮಂತ್ಲಿ ಎಕ್ಸ್ಪೆನ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಇದರಿಂದಾಗಿ ಏನಾಗುತ್ತೆ, ನಮ್ಮ ದೇಶದ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಕಡೆ ಇನ್ಫ್ಲೇಷನ್ ಆಗ್ತಾನೆ ಇದೆ, ಇನ್ನೊಂದು ಕಡೆ ಗ್ರೋತ್ ಕಮ್ಮಿ ಆಗ್ತಾನೆ ಇದೆ. ಇದು ನೀವು ಗಮನಿಸಬೇಕಾಗಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನೊಂದು ಇವತ್ತಿನ ದೊಡ್ಡ ಸಮಸ್ಯೆ ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, NPS ಅಂತ ಕೂಡ ಕರಿತೀವಿ. ಯಾರೋ ಒಬ್ರು ಲೋನ್ ಅಥವಾ ಅಡ್ವಾನ್ಸ್ ಅನ್ನು ತಗೊಂಡಿದ್ರೆ ಅದರ ಪ್ರಿನ್ಸಿಪಲ್ ಅಥವಾ ಇಂಟ್ರೆಸ್ಟ್ ಪೇಮೆಂಟ್ ಅನ್ನ 90 ದಿನಗಳ ಆದ್ರೂ ಕೂಡ ಪೇ ಮಾಡಿಲ್ಲ ಅಂತಂದ್ರೆ ಅದನ್ನ ನಾನು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕರಿತೀವಿ. ನಾವು COVID-19 ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಡೈರೆಕ್ಟ್ ಸಬ್ಸಿಡೀಸ್ ನ ಕೊಡೋದ್ರ ಬದಲು ಕ್ರೆಡಿಟ್ ನ ಸಾಲವನ್ನ ಕೊಡ್ತಾ ಇದ್ವಿ ಕಂಪನಿಗಳಿಗೆ. ಸ್ಮಾಲ್ ಅಂಡ್ ಮೀಡಿಯಂ ಸೈಜ್ಡ್ ಎಂಟರ್ಪ್ರೈಸಸ್, SMEs, ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಇವುಗಳಿಗೆ ಸಪೋರ್ಟ್ ಮಾಡೋಕ್ಕೆ ನಾವು ಹೀಗೆ ಮಾಡ್ತಾ ಇದ್ವಿ. COVID-19 ಪ್ಯಾಂಡಮಿಕ್ನ ಕೌಂಟರ್ ಮಾಡೋಕ್ಕೆ ಅವ್ರಿಗೆ ಸಹಾಯವನ್ನ ಮಾಡ್ತಾ ಇದ್ವಿ. ಆದರೆ ಈ ಒಂದು ಪರಿಸ್ಥಿತಿಯಿಂದಾಗಿ ನಾವು ಮಿನ್ಸ್ಕಿ ಮೂಮೆಂಟ್ ಅಂತ ರೀಚ್ ಆಗಿದ್ವಿ ಅಂತ ಹೇಳ್ತಾ ಇದ್ದಾರೆ. ಈ ಟರ್ಮ್ನ ನೀವು ನೆನ್ಪಿಟ್ಕೊಳ್ಳಿ. ಇಲ್ಲಿ ಈ ಸೆಕ್ಟರ್ ಏನಿದೆ ಅದು ಮಿನ್ಸ್ಕಿ ಮೂಮೆಂಟ್ನ ನೋಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ಮಿನ್ಸ್ಕಿ ಮೂಮೆಂಟ್ ಅಂದರೆ, ಈ ಒಂದು ಟರ್ಮನ್ನು ಕಾಯಿನ್ ಮಾಡಿದ್ದು ಹೈಮನ್ ಮಿನ್ಸ್ಕಿ ಅಂತ. ಇವರು ಕ್ರೆಡಿಟ್ ಸೈಕಲನ್ನು ಅಂದರೆ ಸಾಲವನ್ನು ತೊಗೊಂಡಿರ್ತಾರಲ್ಲ, ಆ ಒಂದು ಸೈಕಲ್ನ 3 ಸ್ಟೇಜಸಲ್ಲಿ ಡಿಸ್ಟಿಂಗ್ವಿಷ್ ಮಾಡ್ತಾರೆ. ಏನು, ಮೊದಲನೇ ಸ್ಟೇಜಸಲ್ಲಿ ಕಾಶಿಯಸ್ ಲೆಂಡಿಂಗ್, ಅಂದರೆ ಯಾರಿಗೆ ಅವರು ಸಾಲವನ್ನು ಕೊಡ್ತಿರ್ತಾರೆ ಬ್ಯಾಂಕಲ್ಲಿ ಇವರು ತೀರಿಸ್ತಾರೋ ಇಲ್ವೋ ಅಂತ ನೋಡಿ ಕೊಡುವಂಥದ್ದು. 2ನೇ ಸ್ಟೇಜಲ್ಲಿ ಟ್ರಸ್ಟ್ ವರ್ದಿ ಡೆಪ್ಟರ್ಸ್, ಅಂದರೆ ಇವ್ರು ತೀರಿಸಬಹುದು ಅನ್ನೋರಿಗೆ ಕೊಡುವಂಥದ್ದು. 3ನೇ ಸ್ಟೇಜಲ್ಲಿ ಅಸೆಟ್ ಪ್ರೈಸಸ್ ಎಷ್ಟಾಗಿರುತ್ತೆ ಅಂದರೆ ಯಾರು ಸಾಲವನ್ನು ತೊಗೊತಿರ್ತಾರೆ ಅವರು ತೀರ್ಸೋಕ್ಕಾಗುತ್ತೋ ಇಲ್ವೋ, ಪ್ರಿನ್ಸಿಪಲ್ ಕೂಡ ಕೊಡೋಕ್ಕಾಗುತ್ತೋ ಇಲ್ವೋ ಅಂತ ಯೋಚನೆ ಮಾಡದೆ ಸಾಲವನ್ನು ಕೊಡುವಂಥದ್ದು. ಯಾವಾಗ ಯಾರು ಸಾಲವನ್ನು ತೊಗೊಂಡಿರ್ತಾರೆ ಅವರು ಇಂಟ್ರೆಸ್ಟು ಪೇ ಮಾಡೋಕ್ಕಾಗಲ್ಲ, ಪ್ರಿನ್ಸಿಪಲ್ಲು ಪೇ ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬರುತ್ತೆ. ಅದನ್ನು ಮಿನ್ಸ್ಕಿ ಮೂಮೆಂಟ್ ಅಂತ ಹೇಳ್ತಾರೆ. ಅಂಥ ಒಂದು ಪರಿಸ್ಥಿತಿಗೆ ಭಾರತ ಈಗ ರೀಚ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಬ್ಯಾಂಕ್ಗಳಲ್ಲಿ ಸಾಲ ಜನರಿಗೆ ತೀರ್ಸೋಕ್ಕಾಗ್ತಾ ಇಲ್ಲ ಅಂದರೆ ಅವ್ರಿಗೆ ಸಹಾಯ ಮಾಡೋಕ್ಕೆ ಕೇಂದ್ರ ಸರ್ಕಾರ ಬರೋಕ್ಕಾಗತ್ತಾ? ಇಲ್ಲ, ಕೇಂದ್ರ ಸರ್ಕಾರ ಕೂಡ ಸಹಾಯ ಮಾಡುವಂಥ ಪೊಸಿಷನ್ನಲ್ಲಿಲ್ಲ. ಹಾಗಾಗಿ ಬ್ಯಾಂಕ್ಗಳು ಕೂಡ ಲೋನ್ಗಳನ್ನ ಕೊಡೋದನ್ನು ಕಮ್ಮಿ ಮಾಡ್ತವೆ. ಹಾಗೆ ಲೋನ್ ಕೊಡೋದು ಕಮ್ಮಿ ಆದರೆ ಏನಾಗುತ್ತೆ, ಅದರಿಂದಾಗಿ ರಿಯಲ್ ಎಸ್ಟೇಟ್, ಆಟೋಮೊಬೈಲ್ಸ್ ಹೀಗೆ ಬೇರೆ ಬೇರೆ ವಲಯ
ವಲಯಗಳ ಮೇಲೆ ಇರುವಂಥ ಡಿಮ್ಯಾಂಡ್ ಮೇಲೆ ಎಫೆಕ್ಟ್ ಆಗುತ್ತೆ. ಇದರಿಂದಾಗಿ ಭಾರತದ ಒಂದು ಆರ್ಥಿಕ ವ್ಯವಸ್ಥೆ ಏನಿದೆ ಅದು ಒಂದು ವಿಷಿಯಸ್ ಸೈಕಲಲ್ಲಿ ಸಿಕ್ಕಾಕೊಳ್ಳುತ್ತೆ. ಒಂದು ಕಡೆ ಲೋ ಗ್ರೋತ್, ಇನ್ನೊಂದು ಕಡೆ ಹೈಯರ್ ಇನ್ಫ್ಲೇಷನ್. ಈ ರೀತಿಯ ಒಂದು ಪರಿಸ್ಥಿತಿಗೆ ನೀತಿ ಅಂದರೆ ನಮ್ಮ ಸರ್ಕಾರ ಏನು ನೀತಿಯನ್ನು ಮಾಡಬೇಕು ಆ ಥರದ ಒಂದು ಆ್ಯಕ್ಷನ್ ತಗೊಳ್ಳಿಲ್ಲ ಅಂತಂದರೆ ಇರುವಂಥ ಪರಿಸ್ಥಿತಿಯಿಂದ ನಾವು ರಿಕವರ್ ಆಗೋಕ್ಕೆ ಸಾಧ್ಯ ಇಲ್ಲ. ಈಗ ನಾವೇನು ಶೇಪ್ಡ್ ರಿಕವರಿಯನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಲಾರ್ಜ್ ಕಾರ್ಪೊರೇಟ್ಸ್ ಏನಿದಾವೆ ಅವುಗಳು ಪ್ರಾಸ್ಪರ್ ಆಗ್ತವೆ, ಇನ್ನೊಂದು ಕಡೆ ಸ್ಮಾಲ್ ಆ್ಯಂಡ್ ಮೀಡಿಯಂ ಸೆಕ್ಟರ್ಸ್ ಏನಿರುತ್ತೆ ಅವ್ರ ಮೇಲೆ ತುಂಬಾ ಕೆಟ್ಟ ಪ್ರಭಾವ ಬೀರುತ್ತೆ. ಆ್ಯಕ್ಚುಲ್ ಆಗಿ ನಮ್ಮ ದೇಶದ ಮ್ಯಾಕ್ಸಿಮಮ್ ಎಂಪ್ಲಾಯ್ಮೆಂಟ್ ಕೆಲಸಗಳು ಸಿಗೋದೆಲ್ಲಿಂದ ಸ್ಮಾಲ್ ಆ್ಯಂಡ್ ಮೀಡಿಯಂ ಸೆಕ್ಟರ್ಸಿಂದ. ಹಾಗಾಗಿ ಇವರುಗಳಿಗೆ ಎಫೆಕ್ಟ್ ಆಗುತ್ತೆ ಅಂದರೆ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಕೂಡ ಸಫರ್ ಆಗುತ್ತೆ. ಸೊ ಸಮಯ ಬಂದಿದೆ, ಏನಾದ್ರು ಒಂದು ಪಾಲಿಸಿ ಆ್ಯಕ್ಷನ್ನ ತೊಗೊಳ್ಬೇಕು ಸರ್ಕಾರ ಅಂತ ಈ ಆರ್ಟಿಕಲಲ್ಲಿ ಒಟ್ಟಾರೆ ಅವರು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥ ಎಡಿಟೋರಿಯಲ್ಸ್ ಬಂದಾಗ ಕೇವಲ ಮೇನ್ಸ್ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಇದು ಇಂಪಾರ್ಟೆಂಟ್ ಅಂತ ಅನ್ಕೋಬೇಡಿ. ನೀವು ಕಳೆದ ವರ್ಷದ ಪ್ರಿಲಿಮ್ಸ್ ನೋಡಿದ್ರೆ ನಿಮ್ಮ ಎಕಾನಮಿ ಸೆಕ್ಷನಲ್ಲಿ ಎಡಿಟೋರಿಯಲಲ್ಲಿ ಏನೇನು ಬಂದಿತ್ತೋ ಅದರ ಅನಾಲಿಸಿಸ್ಗೆ ಸಂಬಂಧಿತವಾದ ನಿಮ್ಮ ಪ್ರಿಲಿಮ್ಸ್ ಪ್ರಶ್ನೆಯಲ್ಲೂ ಕೂಡ ನೀವು ನೋಡ್ಬೋದು. ಸೊ ಇಂಥ ಆರ್ಟಿಕಲ್ಸ್ ಬಂದಾಗ ಕೇವಲ ಅರ್ಥ ಮಾಡ್ಕೊಳ್ಳಿ, ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ಳಿ, ಚರ್ಚೆ ಮಾಡೋದ್ರಲ್ಲಿ ಏನೇನು ಟರ್ಮ್ಸ್ನ ಉಪಯೋಗಿಸಲಾಗ್ತಾ ಇದೆ ಅವುಗಳನ್ನ ಅರ್ಥ ಮಾಡ್ಕೊಳ್ಳಿ, ಸ್ಪಷ್ಟತೆಯನ್ನು ಪಡ್ಕೊಳ್ಳಿ. ಹಾಗಾಗಿ ಅದರಿಂದಾಗಿ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ನಿಮಗೆ ಸಹಾಯ ಆಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಒಂದು ಮೇನ್ಸ್ ಪ್ರಶ್ನೆಯನ್ನು ಕೊಡಲಾಗ್ತಾ ಇದೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಈಗಿನ ದಿನಗಳಲ್ಲಿ ಎಡಿಟೋರಿಯಲ್ಸ್ ಕೂಡ ನೋಡಿದ್ದೀವಿ. ವಾಟ್ ಆರ್ ದ ಚಾಲೆಂಜಸ್ ಫೇಸ್ ಬೈ ಇಂಡಿಯನ್ ಡೆಮೋಕ್ರಸಿ ಇನ್ ಕರೆಂಟ್ ಸಿನಾರಿಯೋ ಡಿಸ್ಕಸ್. ಇದಕ್ಕೆ ಉತ್ತರವನ್ನು ಪಾಯಿಂಟ್ಸಲ್ಲಾಗಲಿ ಆನ್ಸರ್ ರೀತಿಯಲ್ಲಾಗಲಿ ಕಮೆಂಟ್ ಸೆಕ್ಷನಲ್ಲಿ ಬರೆಯೋಕ್ಕೆ ಪ್ರಯತ್ನ ಮಾಡಿ. ಒಂದು ದಿನದ ಕಾಲಾವಧಿ ಇದೆ ನಿಮ್ಮ ಹತ್ರ, ಬರ್ದು ಪೋಸ್ಟ್ ಮಾಡಿ. ಉತ್ತರದ ಬಗ್ಗೆ ನಾವು ಚರ್ಚೆಯನ್ನು ಮುಂಬರುವಂಥ ಸಂಚಿಕೆಗಳಲ್ಲಿ ಮಾಡೋಣ. ಇವತ್ತಿನ ಸಂಚಿಕೆಯಿಂದ ಏನಾದರೂ ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.